ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಬಡ ರೈತರ ಮಠಮಾನ್ಯಗಳ ಇವತ್ತು ಎಲ್ಲ ಪ್ರತಿಯೊಬ್ಬರ ಆಸ್ತಿ ಪಾಸ್ತಿಗಳನ್ನ ಕಾಪಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಬಿಲ್ಲನ್ನೇ ಅವರು ಪ್ರವೇಶ ಮಾಡಿದ್ರು. ಅದ್ರ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ಈ ಪಾರ್ಲಿಮೆಂಟ್ ಸಮಾವೇಶ ಏನು ನಡೀತಾ ಇದೆ ಅದರಲ್ಲಿ ಬಹುತೇಕವಾಗಿ ಆ ಭಗವಂತನ ಕೃಪೆಯಿಂದ ಬಿಲ್ಲನ್ನ ಪಾಸ್ ಮಾಡೋದ್ರ ಮೂಲಕ ಇಡೀ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಬಡ ರೈತರ ಮಠಮಾನ್ಯಗಳ ಎಲ್ಲ ದೇವಾಲಯಗಳ ಭೂಮಿಯನ್ನ ಕಾಪಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡೋರಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಈ ವಿಷಯ ಗೊತ್ತಾಗಿದೆ ಸಿದ್ದರಾಮಯ್ಯನವರಿಗೆ ಮತ್ತು ಅವರು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾರೆ. ಇವತ್ತು ಇಷ್ಟು ದಿನ ಸಿದ್ದರಾಮಯ್ಯನವರು ಒಂದು ಗೋಮುಖ ವ್ಯಾಘ್ರದ ರೀತಿಯಲ್ಲಿ ಅಂದ್ರೆ ನೋಡೋದಕ್ಕೆ ತುಂಬಾ ನಾನು ಪ್ರಾಮಾಣಿಕ ಅಂತ ಹೇಳಿ ತನ್ನ ಬೆಂತನ್ನು ತಟ್ಕೊಂಡು ಇವತ್ತು ಈ ರಾಜ್ಯದ ಜನರನ್ನ ಮರಳು ಮಾಡಿ 2 ಬಾರಿ ಅಧಿಕಾರಕ್ಕೆ ಬಂದಿರುವಂತ ಸಿದ್ದರಾಮಯ್ಯ ಇವತ್ತೇನು ಮುಡಾ ಹಗರಣದಲ್ಲಿ ಸಂಪೂರ್ಣವಾಗಿ ಅವರು ಮುಳುಗೋಗಿದ್ದಾರೆ ಇಡೀ ಕುಟುಂಬನೇ. ಮೊದಲಿಂದ ಕೂಡ ನಾನು ಹೇಳ್ತಾ ಇದ್ದೆ ಬಂಧುಗಳೇ, ಇದು 14 ಸೈಟ್ ಹಗರಣ ಅಲ್ಲ, ಇದು ಸಾವಿರಾರು ಕೋಟಿ ಹಗರಣ ಅಂತೇಳಿ. ನಿನ್ನೆ ಇಡಿ ಇಲಾಖೆಯವರು ಬಹಿರಂಗವಾಗಿ ಲಿಖಿತ ಪೂರ್ವಕವಾಗಿ ಸಾಕ್ಷಿ ಸಮೇತವಾಗಿ ಕರ್ನಾಟಕ ಲೋಕಾಯುಕ್ತಕ್ಕೆ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಎಳೆಯಾಗಿ ಇವತ್ತು ಬಿಚ್ಚಿಟ್ಟಿದ್ದಾರೆ. ಈ ಒಂದು ಹಗರಣದಿಂದ ಸಿದ್ದರಾಮಯ್ಯ ಪಾರೋಗೋ ಪ್ರಶ್ನೆನೇ ಇಲ್ಲ. ಮೊನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು ಅವರು, ಇಷ್ಟೆಲ್ಲ ಮುಂದುವರೆದಿರುವಂತ ಈ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ವಿದ್ಯಾವಂತರಾಗಿರುವಂತ ನಾವು ಈಗಲೂ ಕೂಡ ನಾವು ಕರ್ಮ ಸಿದ್ಧಾಂತವನ್ನ ನಾವು ನಂಬ್ತಾ ಇದ್ದೀವಿ ಅಂತಂದ್ರೆ ನಾವೆಂತ ಮೂರ್ಖರಿರ್ಬೇಕು ಅಂತ ಹೇಳಿ ಮೊನ್ನೆ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ನಮ್ಮ ಲಿಂಗ್ಸುಗೂರು ಈ ಸಭೆ ಮೂಲಕ ನಾನು ಹೇಳುವುದು ಏನಂತಂದ್ರೆ, ಇದು ಭರತ ಭೂಮಿ, ಇದು ಕರ್ಮ ಭೂಮಿ. ನಮ್ಮ ಹಿರಿಯರೆಲ್ಲರೂ ಕೂಡ ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡು ಬಂದಿರುವಂತ ಈ ಪುಣ್ಯ ಭೂಮಿ. ನಾವೇನು ಒಳ್ಳೇದು ಮಾಡ್ಕೊತೀವೋ ಒಳ್ಳೇದು ನಮ್ಮ ಬೆನ್ನಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಆ ಕೆಟ್ಟ ಕರ್ಮ ನಮ್ಮ ಬೆನ್ನೆಯಿಂದ ಬಿದ್ದು ಅದು ನಮ್ಮನ್ನ ಪಾತಾಳಕ್ಕೆ ತೊಳೆಯುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಾ ಸಿದ್ದರಾಮಯ್ಯ ಅವರು ಇವತ್ತಿಗೆ.